ಅಭಿವೃದ್ಧಿ ಕೆಲಸ ಮಾಡಿರೋದು ಸನ್ಮಾನ್ಯ ದೇವೇಗೌಡರ ಹೆಸರಿಕೆ ಮಾಡಿರೋದೇ ಬಿಟ್ರೆ ನಿಮ್ಗೆ ಯಾಕೆ 2 ವರ್ಷದಿಂದ ಹಿಂದೆ ಸರ್ಕಾರದಲ್ಲಿ ಯಾಕೆ ಮಾಡಕ್ಕಾಗಿಲ್ಲ? 15 ವರ್ಷದಲ್ಲಿ ಮಾಡಿರೋ ಕೆಲಸನ 2 ವರ್ಷದ ಬಳಸಿ ಕ್ಷೇತ್ರಪತ್ರನ ಯಾಕೆ ಮಾಡಕ್ಕಾಗ್ತಿಲ್ಲ ನಿಮ್ ಕೈನಲ್ಲಿ? ದೇವೇಗೌಡರ ನಾಮಾಂಕಿತದ ಮೇಲೆ ಕೆಲಸ ಆಗಿದ್ದು ಬಿಟ್ರೆ ಶಿವಲಿಗೌಡನಿಂದ ಯಾವ್ದು ಕೆಲಸ ಆಗಿಲ್ಲ. ಏನು ಮಾಡೇ ಇಲ್ಲ. ಶಿವಲಿಗೌಡ ನಾಮಕಾವಸ್ಥೆ. ಈಗ ಸರ್ ಮಹಾಭಾರತದಲ್ಲಿ ಸರ್ ಈಗ ಮಹಾಭಾರತದಲ್ಲಿ ಏನು ಮಾಡಿಲ್ಲ. ಮಾಡಿದ್ದಾರೆ ಯಾರಿಂದ ಮಾಡಿದ್ದಾರೆ? ಏನು ಮಾಡೇ ಇಲ್ಲ ಅಂದ್ಬಿಟ್ಟು ಇಲ್ಲ ಮಾಡಿಲ್ಲ ಅಂತ ಹೇಳ್ತಿಲ್ಲ. ಯಾರಿಂದ ಮಾಡಿದ್ದಾರೆ? ಸನ್ಮಾನ್ಯ ದೇವೇಗೌಡರಿಂದ ಮಾಡಿದ್ದಾರೆ. ಈಗ ಶ್ರೀಕೃಷ್ಣ ಪರಮಾತ್ಮ ಇದ್ದ ಮಹಾಭಾರತ ಯುದ್ಧದಲ್ಲಿ ಸರ್ ಶ್ರೀಕೃಷ್ಣ ಪರಮಾತ್ಮ ಇದ್ದ ಮಹಾಭಾರತದಲ್ಲಿ ಯಾಕೆ ಹಿಂದೆ ದೇವೇಗೌಡರು ಇದ್ರು. ದೇವೇಗೌಡರ ಕೃಪಾಶದಿಂದ ಅರ್ಜುನ ಗೆಲ್ತಾ ಹೋದ ಶ್ರೀಕೃಷ್ಣ ಪರಮಾತ್ಮ ಆಶೀರ್ವಾದದಿಂದ. ಅದೇ ಶ್ರೀಕೃಷ್ಣ ಪರಮಾತ್ಮ ಬಿಟ್ಟೋ ದಿವಸ ಏನಾಯ್ತು? ಅರ್ಜುನ ಪರಿಸ್ಥಿತಿ ಮಗನ ವಿರುದ್ಧನೇ ಸೋತ. ಅದೇ ಪರಿಸ್ಥಿತಿ ಶಿವಲಿಗೌಡದು ಕೂಡ. ದೇವೇಗೌಡರ ತನಕ ದೇವೇಗೌಡರ ಆಶೀರ್ವಾದ ಇರೋ ತನಕ ಶಿವಲಿಗೌಡ ಜಯಿಸ್ತ. ಇನ್ನು ಮುಂದೆ ಅದು ನಡೆಯಲ್ಲ ಆಟ. ಶಿವಲಿಗೌಡನ ಗರ್ವನ ಭಂಗ ಮಾಡೇ ಮಾಡ್ತೀವಿ. ಯಾರು? ಸಿದ್ದರಾಮಯ್ಯ ಚುನಾವಣೆ ಕೊನೆ ಚುನಾವಣೆ ಬಿಡಿ. 2018 ಕೊನೆ ಚುನಾವಣೆ ಅವರು ಸಿದ್ದರಾಮಯ್ಯ ಇದ್ದಾರೆ ಅಂತಾನೆ ಕಾಂಗ್ರೆಸ್ ಹೋಗಿದ್ದು. ಕುರುಬ್ ಓಟ್ ಹಾಕಲ್ಲ, ಸಾಬ್ ಓಟ್ ಹಾಕಲ್ಲ ಅಂತಾನೆ ಜೆಡಿಎಸ್ ಬಿಟ್ಟಿದ್ದು. ಸುಮ್ಮನೆ ನಾಟಕ ಮಾಡ್ಕೊಂಡು ಹೋದ್ರು. ಚೌಡಯ್ಯನವ್ರಿಗೆ MLC ಕೊಡಲಿಲ್ಲ ಅಂತ. ಚೌಡಯ್ಯನವ್ರಿಗೆ MLC ಖಂಡಿತವಾಗಿ ಈ ವರ್ಷ ಕೇಳಲಿಲ್ಲ. ಚೌಡಯ್ಯನವ್ರು ಬೆಂಗಳೂರಿಗೆ ಹೋದಾಗ ಕುಮಾರಣ್ಣವರು, ದೇವೇಗೌಡರು, ರೇವಣ್ಣವರು ಒಪ್ಕೊಂಡ್ರು. ಕಾದು 1 ಅವರ್ 2 ಅವರ್ ಕಾಯ್ಸಿರು ಒಪ್ಕೊಂಡ್ರು ಅಂತ ಹೇಳಿದೆ. ದೇವೇಗೌಡರು ಸಾಹೇಬ್ರು, ಕುಮಾರಣ್ಣವರು, ರೇವಣ್ಣ ಸಾಹೇಬ್ರು ಎಲ್ಲರೂ ಕುತ್ಕೊಂಡು ಇವ್ನ 2 ಅವರ್ ಕಾಯ್ಸಿರು. ಬರ್ತೀನಿ ಅಂತ ನೀವೇ ಮಾತಾಡ್ಕೊಂಬರ್ರಿ ಬೆಳ್ಳಿಚಾಡೋದ್ರೆ ನಾನು ಬರಲ್ಲ ಅಂತ. ಅಲ್ಲಿ ಹೇಳಿ ಕಳ್ಸಿರು ದೇವೇಗೌಡರು ಸಾಹೇಬ್ರು, ನೀನ್ MLC ಮಾಡ್ತೀವಿ, ಆತನ ಕರ್ಕೊಂಬಂದು ಇಲ್ಲಿ ಸ್ಪರ್ಧೆ ಮಾಡಕ್ ಹೇಳಿ, ಬರಕ್ ಹೇಳಿ ಅಂತ. ಬರ್ತೀನಿ ಅಂತ ಅವ್ರು ಬರಕ್ ಬರಲಿಲ್ಲ. ಈಗ ಏನು ಸರ್ ಫೈನಲ್ ಕ್ಯಾಲೆಂಡರ್ ಹೊಸ ವರ್ಷದ ಶುಭಾಶಯಗಳು ಹಾಗೂ ಅರಸೀಕೆರೆಯ JDSನ ಕೆಲವು ನಾಯಕರು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕೇಳಿದ್ವಿ. ಅದಕ್ಕೆ ತಾವುಗಳು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ವಂದಿಸುತ್ತಾ, ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂತಹ ಅಶ್ವಥ್ ಅವರಿದ್ದಾರೆ. ಹಾಗೆ DCC ಬ್ಯಾಂಕ್ನ ಉಪಾಧ್ಯಕ್ಷರಾದಂತಹ ಶೇಖಪ್ಪ ಅವರಿದ್ದಾರೆ. ಮತ್ತೆ DCC ಬ್ಯಾಂಕ್ ನಿರ್ದೇಶಕರಾದಂತಹ ಹೊಸೂರು ಗಂಗಣ್ಣ ಅವರಿದ್ದಾರೆ. ಮತ್ತೆ ಜನತಾ ಬಜಾರ್ ಅಧ್ಯಕ್ಷರಾದಂತಹ NC ಮಂಜಣ್ಣ ಅವರಿದ್ದಾರೆ. ಹಾಗೆ ನಮ್ಮ ಹಿಂದುಳಿದ ವರ್ಗದ ಮುಖಂಡರಾದಂತಹ ಯಡವಾರೆ ಕೇಶವಣ್ಣ ಅವರಿದ್ದಾರೆ, ಕೆಂಕೆರೆ ಕೇಶವಣ್ಣ ಅವರಿದ್ದಾರೆ. ಹಾಗೆ ಮಾಜಿ ನಗರಸಭಾ ಸದಸ್ಯರಾದಂತಹ ಹರ್ಷವರ್ಧನ್. ಈ ದಿನ ನಾವು ಏನು ನಿನ್ನೆ ಶಿವಲಿಂಗೇಗೌಡರು, ನಾನು ಗಿರೀಶ್ ಅಂತೇಳಿ ಮಾಜಿ ನಗರಸಭಾ ಅಧ್ಯಕ್ಷರ ಅರಸೀಕೆರೆ ಸರ್. ಏನು ಈ ಶಿವಲಿಂಗೇಗೌಡರು ನಿನ್ನೆ ಸಿದ್ದರಾಮಯ್ಯನವರ ಒಂದು ಕಾರ್ಯಕ್ರಮದಲ್ಲಿ ಅರಸೀಕೆರೆ PP ಸರ್ಕಲ್ ನಲ್ಲಿ ಏನು ರೇವಣ್ಣ ಅವರಿಗೆ ಸವಾಲ್ ಹಾಕಿದ್ದಾರೆ. ಈ ಸವಾಲನ್ನ ಎದುರಿಸೋದಕ್ಕೆ ನಾವು ಸಿದ್ಧ ಅಂತ ಹೇಳೋದಕ್ಕೆ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ. ನೀವು ಕೊಟ್ಟಿರೋಂಥ ಸವಾಲಿಗೆ ನಾವು ಪ್ರತಿತಂತ್ರವನ್ನು ಹಿಡಿಯೋದಕ್ಕೆ ಸಿದ್ಧವಾಗಿದ್ದೀವಿ. ಶಿವಲಿಂಗೇಗೌಡ್ರೆ, ಅವ್ರ ಮನೆಯಲ್ಲಿ ತಿಂದು ಅವ್ರ ಮನೆಯಲ್ಲಿ ಉಂಡು ಇವತ್ತು ಈ ಮಟ್ಟಿಗೆ ಬೆಳೆದಿರೋಂಥ ನೀವು ಈ ಒಂದು ಕೀಳು ಭಾಷೆನ ಉಪಯೋಗಿಸ್ತೀರಾ ಅಂದ್ರೆ ಇದು ನಿಮ್ಮ ನಿಜಕ್ಕೂ ನಿಮ್ಮ ಶಾಸಕ ಸ್ಥಾನಕ್ಕೆ ತರುವಂತಹ ಗೌರವ ಅಲ್ಲ. ಇದೇ 2008ರಲ್ಲಿ ನೆನ್ಪು ಮಾಡ್ಬಿಡಿ, ಸಿದ್ದರಾಮ ಶೆಟ್ಟಿ ಅವರ ಮನೆಯಲ್ಲಿ ಇದೇ ನಗರಸಭಾ ಎಲೆಕ್ಷನ್ಗೆ ರೇವಣ್ಣ ಅವರು ಪ್ರಚಾರಕ್ಕೆ ಅಂತ ಬಂದಿದ್ರು, ಸೀಟ್ ಅನೌನ್ಸ್ ಮಾಡಕ್ ಬಂದಿದ್ರು. ಅವತ್ತಿನ ದಿನ ನೀವು ಮರ್ತಿದ್ದೀರಾ ಅನ್ಸುತ್ತೆ, ನೆನ್ಪು ಮಾಡ್ಕೊಳ್ಳಿ. ಅವಾಗ ನೀವು ಶಾಸಕರಲ್ಲ, ಏನು ಅಲ್ಲ, ಗಣಸಿನಲ್ಲಿ ಸೋತಿ ನೀವು ಅರಸೀಕೆರೆ ಕ್ಷೇತ್ರಕ್ಕೆ ಅವಾಗ ತಾನೇ ಕಾಲಿಟ್ಟಿದ್ರಿ. ಅವತ್ತು ಸಿದ್ದರಾಮ ಶೆಟ್ಟಿ ಮನೆಯಲ್ಲಿ ಸೇರಿದಂತಹ ಸಭೆಯಲ್ಲಿ ನೀವೆಲ್ಲಿ ಕೂತಿದ್ರಿ ಗೊತ್ತಾ? ರೇವಣ್ಣ ಅವ್ರ ಕಾಲ್ ಕೆಳಗಡೆ ಕೂತಿದ್ರಿ ನೀವು, ನೆನಪಿದೆಯಾ? ಅದನ್ನ ನೀವು ನೆನ್ಪು ಮಾಡ್ಕೊಳ್ಳಿ. ಅವತ್ತು ರೇವಣ್ಣ ಅವರು ಖಾರ ಬಿಸ್ಕೆಟ್ ತಿಂದಿದ್ದು ಬಾಯ ಒರೆಸ್ಕೊಳ್ಳಕ್ಕೆ ನೀವು ಟವಲ್ ಕೊಟ್ಟಿದ್ರಿ. ಇಂಥ ಕೆಳಮಟ್ಟದಿಂದ ಬೆಳೆಸಿದಂತಹ ಸನ್ಮಾನ್ಯ ದೇವೇಗೌಡರಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ಮತ್ತೆ ಹಾಗೆ ರೇವಣ್ಣ ಅವರಾಗಿರ್ಬೋದು, ಅಂತ ಮನೆಯಲ್ಲಿ ಉಂಡು ತಿಂದು ತೇಗಿ ಎಲ್ಲ 15 ವರ್ಷಗಳ
ಶಾಸಕ ಸ್ಥಾನವನ್ನ ಅನುಭವಿಸಿ ಇವತ್ತು ನೀವು ಅವ್ರ ಬಗ್ಗೆ ಕೀಳವಾಗಿ ಮಾತಾಡ್ತಿರಲ್ಲ, ಇದು ನಿಮ್ಗೆ ಶೋಭೆ ತರಲ್ಲ. 2028ಕ್ಕೆ ಅರಸೀಕೆರೆ ಕ್ಷೇತ್ರದ ಜನತೆ ಇದಕ್ಕೆ ನೀವು ಸರಿಯಾದ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಹಾಗೆ ಶಾಸಕರೇ, 15 ವರ್ಷದಿಂದ ಏನ್ ನೀವು ಶಾಸಕರಾಗಿದ್ರಲ್ಲ, ಅದದ್ದು ಅಭಿವೃದ್ಧಿ ಕಾರ್ಯಕ್ರಮಗಳ ಶ್ವೇತಪತ್ರವನ್ನ ನೀವು ಹೊರಡಿಸಿ. ಈಗ 2 ವರ್ಷದಿಂದ ನೀವು ಮಾಡಿದಿರಲ್ಲ ಕೆಲಸನ, ಅದ್ರದ್ದು ಶ್ವೇತಪತ್ರ ಹೊರಡಿಸಿ. ಯಾರ ಕಾಲದಾಗ ಮಾಡಿದ್ರಿ, ಯಾರ ಕಾಲದಾಗ ಬಿಟ್ಟಿದ್ರಿ? ಇದೇ ಇಂಜಿನಿಯರಿಂಗ್ ಕಾಲೇಜು ತಗೊಂಡ್ಬಂದ್ರಿ ಕುಮಾರಸ್ವಾಮಿ ಅವರ ಅವಧಿನಲ್ಲಿ. ಅದಕ್ಕೊಂದು ಮೂಲಭೂತ ಸೌಕರ್ಯ ಇವತ್ತು ಕೊಡಕ್ಕಾಗಿಲ್ಲ. ಒಂದ್ ಜೆರಾಕ್ಸ್ ಬೇಕು ಅಂದ್ರೆ ಹುಡುಗರು 8 ಕಿಲೋಮೀಟರ್ ಇಂದ ಬಂದು ಅರಸೀಕೆರೆಗೆ ಬಂದು ಜೆರಾಕ್ಸ್ ಮಾಡಿಸ್ಕೊಂಡು ಹೋಗ್ಬೇಕು. ಅವ್ರಿಗೆ ಕುಡಿಯಕ್ ನೀರಿನ ವ್ಯವಸ್ಥೆ ಇಲ್ಲ. ಇದನ್ನ ನೀವು ಮಾಡೋ ಯೋಗ್ಯತೆ ಇಲ್ಲ. ನಿಮ್ ಸರ್ಕಾರ ಇದು ನೀವು ತಂದು ಮಾಡೋ ಯೋಗ್ಯತೆ ಇಲ್ಲ. ನೀವು ರೇವಣ್ಣ ಅವ್ರ ಬಗ್ಗೆ ಮಾತಾಡ್ತಿದ್ರಿ. ಇನ್ನೊಂದು, ಅದೇ ತಿರುಪತಿ ರಾಜಗೋಪುರ ಆಗಿ 6 ವರ್ಷ ಆಗಿದೆ. 6 ವರ್ಷದಿಂದಲೂ ಜನಕ್ಕೆ ಅಲ್ಲಿ ತಿರುಪತಿ ಸುತ್ತಮುತ್ತ ಜನಕ್ಕೆ ಬರೀ ಇವತ್ತು ಓಪನ್ ಮಾಡ್ತೀನಿ, ನಾಳೆ ಓಪನ್ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಿದ್ರಲ್ಲ, ಆ ನಿಮ್ ಕೈಲ ರಾಜಗೋಪುರ ಓಪನ್ ಮಾಡೋದಕ್ಕಾಗಿಲ್ಲ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಎಷ್ಟು ಮನೆಗಳು ಕೊಡ್ತೀನಿ ಅಂತೇಳಿ ಲಾಟ್ರಿ ಹಾಕೋದು, ಜನಕ್ಕೆ ಕಣ್ಣು ಹೊರಿಸೋದು, ಲಾಟ್ರಿ ಹಾಕೋದು ತಾವುಗಳೇ ಬಂದು ಒಂದ್ಸಲ ನ್ಯೂಸ್ ಮಾಡಿದ್ರಿ. ಇನ್ನೂ ಅದು ಜನಗಳಿಗೆ ಮುಟ್ಟೇ ಇಲ್ಲ. ಇಂಥ ಕೆಲಸಗಳನ್ನೆಲ್ಲ ಮಾಡೋದ್ ಬಿಟ್ಟು ತಿಂದ ಮನೆಗೆ ಉಂಡ ಮನೆಗೆ ದ್ರೋಹ ಬಗ್ಗೆ ಅಂತ ಕೆಲಸ ಮಾಡ್ಬೇಕು. ಇವತ್ತು ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡ್ತೀರಾ? ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋಂತ ನೈತಿಕತೆ ಏನಿದೆ ನಿಮ್ಗೆ? ಇದೇ 20 ವರ್ಷದಿಂದ ನೀವು ಏನಾಗಿದ್ರಿ, ಈಗ ನಿಮ್ಮ ಆಸ್ತಿ ಏನಾಗಿದೆ? ಇದನ್ನ ಕೊಡಿಸಿ ನೋಡೋಣ. ಅರಸೀಕೆರೆ ಕ್ಷೇತ್ರದ ಜನತೆಗೆ ತಾಕತ್ತಿದ್ರೆ ಇದನ್ನೆಲ್ಲ ಬೇಡ. ನೀವು ಚುನಾವಣೆಗೆ ಹತ್ರ ಬರ್ತಾ ಇದೆ, ಇನ್ನೂ 2 ವರ್ಷ ಇದೆ. ನೀವು ಶಾಸಕರಿದ್ದೀರಾ, ಕೆಲಸ ಮಾಡಿ. ಅದು ಬಿಟ್ಟು ಇನ್ನೊಂದ್ಸಲ ರೇವಣ್ಣ ಅವ್ರ ಕುಟುಂಬದ ಬಗ್ಗೆ ಮಾತಾಡಿದ್ರೆ ಮುಂದಿನ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಾನ್ಯ ಶಾಸಕರೇ. ಸರ್, ನೆಟ್ಟಿಗಿರಲ್ಲ ಅಂದ್ರೆ ಏನ್ ಮಾಡ್ತೀರಾ? ಅವ್ರ ಮನೆ ಮುಂದೆ ದಂಡಿ ಮಾಡ್ತೀವಿ ಸರ್. ಹಂಗೆ ಅದೊಂದು ಹೇಳಿದ್ರಲ್ಲ, ಕಾಲಡಿ ಕಾಲ ಹತ್ರ ಕೂತಿದ್ರು. ಹೌದು. ನಿಮಗಾಗಿ ಎಷ್ಟೇ ದಿವಸ ನೀವಲ್ಲಿ ಇದ್ರ? ಹೌದು ಸರ್, ನಾನು ಅದೇ ಜಾಗದಲ್ಲೇ ಇದ್ದೆ. 2007ರ ಎಲೆಕ್ಷನ್ ಅಲ್ಲಿ ನನ್ನ ತಂಗಿಗೆ ನಾವು ಸೀಟ್ ಕೊಡ್ಸಿದ್ವಿ. ಅವಾಗ ಅವರಲ್ಲೇ ನೀವು ಕಣ್ಣಾರೆ ನಾನು ಕಣ್ಣಾರೆ ನೋಡಿದ್ದೀನಿ ಸರ್. ಸಮಯನ ಹೇಳ್ತೀನಿ, 7 ಗಂಟೆಯಿಂದ 7:30 ಶಿವಲಿಂಗೇಗೌಡರು ಕ್ಷೇತ್ರ ಬೆಳಿಗ್ಗೆ ಸಾಯಂಕಾಲ ಸಂಜೆ. ಹೇಳಿ. ಶಿವಲಿಂಗೇಗೌಡರು ಕ್ಷೇತ್ರ ಅರಸೀಕೆರೆ ಕ್ಷೇತ್ರಕ್ಕೆ ಬಂದಾಗ 2006ರಲ್ಲಿ ಬಾಣಾವರ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾವು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು BH ರಾಜು ಅಂತ ನಮ್ದು ಯರಮಳ ಬಾಣಾವರದಲ್ಲಿ ಯಾವಾಗಲೂ. ಹಾಗೆ ನೋಡಿದ್ರೆ ನಾವು ಜಯಣ್ಣರ ಹತ್ರ ಹೋದ್ರು. ಹಾಲಿ MLA ಯಾರಿದ್ರು ಅಂದ್ರೆ GV ಸಿದ್ದಪ್ಪನವರಿದ್ರು. ಜಯಣ್ಣರು ನಾನ್ ಕ್ಯಾಂಡಿಡೇಟ್ ಆಗ್ತೀನಿ ಅಂತ ನಮ್ಮನ್ನೆಲ್ಲ ಒಂದ್ ಮಾಡಿದ್ರು. ಇದೇ ಜಯಣ್ಣರಲ್ಲಿ ಶಿವಲಿಂಗೇಗೌಡ ಜಯಣ್ಣರು ಬಂದಾಗ ಅಣ್ಣರ್ ಬಂದ್ರು ಅಂತ ನಿಂತ್ಕೊಳ್ಳೋನು. ಎಲ್ಲರೂ ಪ್ರತಿಯೊಬ್ಬರು ನಿಂತ್ಕೊಳ್ಳೋರು ಜಯಣ್ಣರಲ್ಲಿ. ಹಂಗಿದ್ದಂತ ಶಿವಲಿಂಗೇಗೌಡ ಇವತ್ತೇನಾದ್ರೂ MLA ಅಂದ್ರೆ ಜಯಣ್ಣವರು ರೇವಣ್ಣರಿಗೆ ಹೇಳಿ ಶಿವಲಿಂಗೇಗೌಡ ಟಿಕೆಟ್ ಕೊಡಿಸಿದ್ರು. ಆ ಮೂಲಕ MLA ಬಿಟ್ರೆ ರೇವಣ್ಣರ ಕೊಡುಗೆ ಇರುವಂತ ಶಿವಲಿಂಗೇಗೌಡ ಕೇಳ್ತಿದ್ರು. ಬನ್ನಿ, ಶಿವಲಿಂಗೇಗೌಡ ಏನ್ ಮಾಡಿದ್ರು ಇವತ್ತು ಸಮುದಾಯ ಭವನಗಳನ್ನ ಅವ್ರು ಒಂದ್ ಚುನಾವಣೆ ಮಾಡಿಲ್ಲ. ಸಮುದಾಯ ಭವನನ ಈ ಚುನಾವಣೆಗೆ ಬೇಸ್ಮೆಂಟ್, ಅದು ಇನ್ನೊಂದು ಚುನಾವಣೆಗೆ ಪಿಲ್ಲರು, ಇನ್ನೊಂದು ಚುನಾವಣೆಗೆ ಗೋಡೆ, ಇನ್ನೊಂದು ಚುನಾವಣೆಗೆ ಡ್ರೆಸ್ಸು. ಅದು ಡ್ರೆಸ್ಸು ಶೀಟ್ ಎಲ್ಲ ಅವರೇ ಹಾಕಿರೋದು. ದೇವೇಗೌಡರು ಗ್ರಾಂಟು ಯಾವ್ಯಾವ ಸಮುದಾಯಕ್ಕೆ ಬಿದ್ದಿದೆ ನೋಡ್ತೀರಿ, ಚೆಕ್ ಮಾಡಿ ನೀವು. ಪ್ರತಿಯೊಂದು ಸಮುದಾಯ ಭವನಕ್ಕೂ ದೇವೇಗೌಡರು ರಾಜ್ಯಸಭಾ ಗ್ರಾಂಟ್ ಬಿದ್ದಿದೆ. ರೇವಣ್ಣರ ಕೃಪಾಶೀರ್ವಾದದಿಂದ ದೇವೇಗೌಡರ ಹೋಗೋದು, ಅಧಿಕಾರಿಗಳಿಗೆ ಫೋನ್ ಮಾಡಿ ಕೊಡೋದು, ದೇವೇಗೌಡರ ಕೈ ಮಾತಾಡ್ಸೋದು, ಗ್ರಾಂಟ್ ತಂದು ಹಾಕೋದು ಮಾಡೋದು ಬಿಟ್ರೆ ಶಿವಲಿಂಗೇಗೌಡರ ಸ್ವಶಕ್ತಿಯಿಂದ ಯಾವುದನ್ನು ಮಾಡಿಲ್ಲ. ಶಿವಲಿಂಗೇಗೌಡರ ಮುಖ ನೋಡಿ ಶಿವಲಿಂಗೇಗೌಡನ ಯಾರು MLA ಮಾಡಲಿಲ್ಲ. ಶಿವಲಿಂಗೇಗೌಡನಿಗೆ ಮಂಡಲ ಪಂಚಾಯತ್ ಇತ್ತ ಅನ್ಸುತ್ತೆ. ಮಂಡಲ ಪಂಚಾಯತ್ ಚುನಾವಣೆಯಲ್ಲಿ ನಿಲ್ಲಲಿಕ್ಕೆ ಸ್ಪರ್ಧೆ ಮಾಡಕ್ಕೆ ಟಿಕೆಟ್ ಕೊಡಬೇಕು, ದೀಪಾಲ ಕೊಡಬೇಕಿತ್ತಂತೆ, ಕೊಟ್ಟಿರ್ಲಿಲ್ವ. ಇವತ್ತು ಜವರೇಗೌಡರು ಜೀವಂತವಾಗಿದ್ದಾರೆ. ಜವರೇಗೌಡರು ನನಗೆ ಹೇಳಿದ್ರು, ಅಶೋಕ್ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡೋದನ್ನ ಕೊಡ್ಸಿದ್ದು ಕಣಯ್ಯ, ನೀವು ಅವನಿಗೆ ಸಪೋರ್ಟ್ ಮಾಡ್ರಿ ನಮ್ಗೆ ಹೇಳಿದ್ರು. ಕೊನೆಗೆ ಪಡೇಲ್ ಶಿವರಾಮ್ ಅವರು ಜವರೇಗೌಡರಿಗೆ ಬಿಸಾಕಿರಂತೆ. ರೇವಣ್ಣರು ಒತ್ತಾಯ ಬಿಸಾಕಿದ್ರು. ಆತ್ಕೊಂಡು ನಾವು ಹೇಳುವ ರೇವಣ್ಣನ ಬೆಳೆಸಬೇಡ್ರಿ ಅಂತ, ರೇವಣ್ಣನ ಮಾತು ಕೇಳಿಲ್ಲ ಅಂತ ಜವರೇಗೌಡರು ಹೇಳ್ತಿದ್ದಾರೆ. ಬೇಕು ಜವರೇಗೌಡರು ನೀವು ಹೋಗಿ ಕೇಳಿ ಈ ಮಾತು ಹೇಳ್ತಾರೆ ಅಂತ ನಿನ್ನನ್ನು ಇವತ್ತು MLA ಮಾಡಿದ್ರು. ನೀನ್ ಇವತ್ತು ಅರಸೀಕೆರೆ ಕ್ಷೇತ್ರದಲ್ಲಿ ರೇವಣ್ಣನ ಕೊಡುಗೆ ಏನಿದೆ, ದೇವೇಗೌಡರ ಕೊಡುಗೆ ಏನಿದೆ ಅಂತ ಕೇಳ್ತಾ ಇದೆಯಲ್ಲ. ದೇವೇಗೌಡರಿಗೆ ಓಟೇ ಬರ್ತಿರ್ಲಿಲ್ಲ, ನನ್ನ ಮಗ ನೋಡ್ಕೊಂಡು ಬರ್ತಿದ್ವಿ ಅಂತಿದೆಯಲ್ಲ. ಆಯ್ತು ತಗೊಳ್ಳಿ, 2019 ಚುನಾವಣೆ ಪ್ರಜ್ವಲ್ ನೀನ್ ಎಷ್ಟು ಓಟ್ ಕೊಡ್ತಿದ್ಯಾ? 2024 ನೀನಿಂದ ನಾವ್ ಎಷ್ಟು ಓಟ್ ಕೊಡ್ತಿದೀವಿ? ಕೇವಲ 1,000. ನೀನೊಬ್ಬ ಶಾಸಕನಾಗಿ 1,000 ಹೆಚ್ಚಿಗೆ ನಿನ್ಗೆ ಮತ ಕೊಡ್ಸಕ್ಕಾಗಿರೋದು. ನಾವು ಶಾಸಕ ಇಲ್ಲದೆ ಇದ್ರು ಕೂಡ 1,000 ನಿನ್ಗಿಂತ ಕಮ್ಮಿ ತಗೊಂಡಿದ್ವಿ. ಬಿಟ್ರೆ ನಾವೇನ್ ಕಮ್ಮಿ ತಗೊಂಡಿಲ್ವಲ್ಲ. ನಿನ್ನಿಂದ JDS ಅಲ್ಲ, JDS ಇಂದ ನೀನ್ ಅಷ್ಟೇ ಹೊರತು ನಿನ್ನಿಂದ ಅಲ್ಲ.
JDS ನವರು ದೇವೇಗೌಡರು ನಿನ್ನಂತರ ನೂರಾರು ಜನ ಬೆಳೆಸಿದ್ದಾರೆ, MLA ಮಾಡಿದ್ದಾರೆ. ತಗೊಳ್ಳಿ ಉದಾಹರಣೆ ಬೇಕಾದ್ರೆ ಇದೇ 2013ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದಾಗ 7 ಜನನ ಅಡ್ಡ ಮತದಾನ ಕರ್ಕೊಂಡು ಹೋದ್ರು. ಎಷ್ಟು ಜನ ಗೆದ್ದರಲ್ಲಿ ಗೆದ್ದರು ಒಬ್ರು ಜಮೀರ್ ಅಹಮದ್ ಅವರು. ಇನ್ನು 6 ಜನಕ್ಕೆ ಯಾಕೆ ಗೆಲ್ಲಕ್ಕಾಗಿಲ್ಲ? ಕಾಂಗ್ರೆಸ್ನವರು MLA ಮಾಡಿದ್ರೆ ನಿಮ್ಗೆ ಕರ್ಕೊಂಡು ಹೋಗ್ತಾರೆ ಹೊರತು ಕಾಂಗ್ರೆಸ್ ಬೆಳೆಸಕ್ಕೆ ಶಕ್ತಿ ಇಲ್ಲ. ಬೆಳೆದಂತ ಇಲ್ಲಿಂದ ತಗೊಂಡು ಹೋಗೋದು. JDS ಫ್ಯಾಕ್ಟರಿ ಇದ್ದಂಗೆ ನಿನ್ನಂತರ ತಯಾರು ಮಾಡಿ ಬೇಕಾದಷ್ಟು ಜನ ಬಿಟ್ಟಿದ್ದಾರೆ, ನಿನ್ನಂತರ ಬೇಕಾದಷ್ಟು ಜನವೇ ಮುಗಿಸಿದ್ರೆ ನಿನ್ ಕಾಲ ಹತ್ರ ಬಂದಿದ್ದೀಗ. ಇದೇ ಹಾಸನದ ಶಾಸಕರು ಚಾಲೆಂಜ್ ಮಾಡಿದ್ರು 50,000 ಹೋಟೆಲ್ ನಾನು ಗೆಲ್ತೀನಿ ಅಂತ. ಇವತ್ತು ಅವ್ರ ಪರಿಸ್ಥಿತಿ ಏನಾಯ್ತು? ಇವತ್ತು ನೀವು ರೇವಣ್ಣರೇನು ಹೇಳ್ಕೊಂಡಿದ್ರು ಬರ್ತೀವಿ ಅಂತ, ನೀನು ಸಿದ್ದರಾಮಯ್ಯ ಒಂದು ಫಂಕ್ಷನ್ ಅಲ್ಲಿ ನಿನ್ನ ಸ್ತ್ರೀಮಿಕವನ್ನ ಕಳ್ಕೊಂಡು ಕೂಗಾಡಿದೀಯ. ಬರ್ಲಿ ಅವ್ರ ಕೊಡುಗೆ ಏನಿದೆ ಅಂತ. ಇವತ್ತು ನಮ್ ಗಿರೀಶ್ ಅವ್ರು ಹೇಳಿದಂಗೆ ಶ್ವೇತಪತ್ರ ಹೊಡಿಸ್ಲಿ 15 ವರ್ಷದಲ್ಲಿ ಕೆಲಸ ಏನಾಗಿದೆ, ಯಾರ ಕಡೆಯಿಂದ ಆಯ್ತು, ಈ 2.5 ವರ್ಷದಲ್ಲಿ ನೀನೇನ್ ಮಾಡಿದ್ಯಾ ತೋರ್ಸಪ್ಪ. ಈಗ ಸುಮ್ನೆ ಬರೀ ಅಹಿಂದ ಯಾಕೆ ನೀವು ಪಾರ್ಟಿ ಮಾಡಕ್ಕೆ ಏನ್ ಹೇಳಿದೆ? ನಮ್ಮ ಚೌಡಯ್ಯನವರಿಗೆ ನಾವು ಅಹಿಂದವರೆಗೂ ಒಂದು MLC ಕೇಳಿದ್ರು ಸುಳ್ಳು. ಅವ್ರ MLC ಕೇಳಲು ಇಲ್ಲ, ಹೇಳಲು ಇಲ್ಲ, ಬಿಟ್ಟು ಹೋಗ್ಲಿಕ್ಕೆ ಒಂದು ನಾಟಕ ಮಾಡ್ಕೊಂಡು ಹೋದ. ಬಿಟ್ಟು ಶಿವಲಿಂಗೇಗೌಡ ಬಿಟ್ರೆ ಅವನು ಮಹಾ ನಾಟಕಕಾರ. ಸನ್ಮಾನ್ಯ ದೇವೇಗೌಡರ ಸಭೆಯಲ್ಲಿ ಹೇಳ್ತಾರೆ, ನಾನು ತೆಗಿಮಲ್ಲಿ ಕೂತಿರ್ತೀನಿ, 2 ದಿವಸ ಬಿಟ್ರೆ ನೀವು ಬಂದು ನನ್ನ ಎಬ್ಬರಿಸಿ ಅಂತ ಹೇಳ್ಕೊಂಡು ಇದ್ದು ಸತ್ಯ, ಅವ್ನು ಕುತ್ಕೊಂಡಿದ್ದು ಸತ್ಯ. ಕುಮಾರಣ್ಣ ಬಂದಾಗ ನುಸಿ ರೋಗಕ್ಕೆ ತೆಂಗಿಗೆ ಪರಿಹಾರ ಕೊಟ್ಟಿದ್ದು ಸತ್ಯ. ಅವನಿಗೆ ನಾಟಕ ಮಾಡ್ಕೊಂಡು ಬಂದಿರೋದು ಶಿವಲಿಂಗೇಗೌಡ. ನಾಟಕ ಮಾಡಿ ಜನ ಮರಳು ಮಾಡೋದ್ ಬಿಟ್ರೆ ಶಿವಲಿಂಗೇಗೌಡ ಅಹಿಂದ ಹೋಗಕ್ಕೆ ಇವತ್ತಿನವರೆಗೆ ಯಾವ ಅಧಿಕಾರನೂ ಕೊಟ್ಟಿಲ್ಲ. ಜನರಲ್ ನಲ್ಲಿ ಸನ್ಮಾನ್ಯ ರೇವಣ್ಣ ಅವರು ಬಿಳಿ ಚೌಡಯ್ಯನವ್ರನ್ನ ಉಪಾಧ್ಯಕ್ಷರು ಮಾಡಿರೋ 30 ತಿಂಗಳು ನೀನೇನ್ ಮಾಡಿದೆ? ಕರ್ಕೊಂಡೋಗಿ ಕಾಂಗ್ರೆಸ್ ಕರ್ಕೊಂಡೋಗಿ ಚೌಡಯ್ಯನ ಹೆಸರಿಗೆ ನೀನ್ ಕಾಂಗ್ರೆಸ್ ಹೋದಲ್ಲ, ಆಯ್ತು MLC ಬೇಡ, ಯಾವ್ದಾದ್ರು ಒಂದು ನಿಯಮ ಮಂಡಳಿ ಕೊಟ್ಟ. 2ನೇ ಬಾರಿ ನಿಯಮ ಮಂಡಳಿ ಅಧ್ಯಕ್ಷ ನೀನೇ ಆದೆ. ಚೌಡಯ್ಯನಿಗೆ ಯಾಕೆ ಬಿಟ್ಕೊಡ್ಲಿಲ್ಲ ಹೇಳಿ? ಚೌಡಯ್ಯನಿಗೆ ಏನ್ ಮಾಡಿದೆ ನೀನು? ಸುಮ್ನೆ ಹೇಳ್ಕಣಕ್ಕೆ ಅಹಿಂದವರ್ಗ ತೋರಿಸ್ತಿದ್ಯಾ ಹೊರತು ನೀನ್ ಏನು ಮಾಡಿಲ್ಲ ಅಹಿಂದವರ್ಗಕ್ಕೆ. ನಿನ್ನ ಆಟ ಈ ಸರಿ ನಡೆಯೋದಿಲ್ಲ. ಶಿವಲಿಂಗೇಗೌಡ್ರೆ ಬಾ ಚುನಾವಣೆಗೆ ನಾವು ತೋರಿಸ್ತೀವಿ ಆಟನ. 2008ರಲ್ಲಿ ಟಿಕೆಟ್ ಕೇಳೋದಿರ್ಲಿಲ್ಲ. 2008ರಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂತ ಗುರುಸಿದ್ದಪ್ಪನವರು ಟಿಕೆಟ್ ಆണെങ്കിൽ ಬಹಳ ಕಾಂಪೀಟ್ ಮಾಡಿದ್ರು. ಬಟ್ ಜಯಣ್ಣವ್ರು ಏನ್ ಮಾಡಿದ್ರು, ಶಿವಲಿಂಗೇಗೌಡ ಕೊಡ್ಸಿದ್ರು. ನಾವು ಜೊತೆ ಜಯಣ್ಣರು ಇವತ್ತಿದ್ರೆ ಕೇಳಿ, ಗುರುಸಿದ್ದಪ್ಪನವ್ರು ಇಲ್ಲ, ಜಯಣ್ಣರು ಇದಾರೆ. ಜಯಣ್ಣರ ಕೃಪಾಶೀರ್ವಾದದಿಂದ ಮನುಷ್ಯನ್ ಟಿಕೆಟ್ ಸಿಗ್ತಾ ಬಿಟ್ರೆ ಏನಾದ್ರು ಟಿಕೆಟ್ ಕೊಡ್ತಾ ಇರಲಿಲ್ಲ. ಅವತ್ತೇನಾದ್ರು ಶಿವಲಿಂಗೇಗೌಡನ್ನ ಕ್ಷೇತ್ರಕ್ಕೆ ಪರಿಚಯ ಮಾಡಿದವರು ನಮ್ಮ ತಂದೆಯವರು ವೈಸಿ ಸೋಮಶೇಖರ್ ಅವರು, BH ರಾಜು ಅವರು ಕರ್ಕೊಂಡೋಗಿ ಬಾಣಾವರದ ಒಂದು ಗ್ರಾಮ ಪಂಚಾಯತ್ ಚುನಾವಣೆಯಿಂದ ಶಿವಲಿಂಗೇಗೌಡನ ಅರಸಿಗೆರೆ ಎಂಟ್ರಿ ಮಾಡಿದ್ರು. ನಾನು ಅವತ್ತಿಂದ ಇದ್ದೀನಿ. ಕೇಳಿ, ಆ ಮನುಷ್ಯನೇ ಕೇಳಿ, ಎಲ್ಲಿಂದ ಎಂಟ್ರಿ ಆದ್ರು, ಏನ್ ಮಾಡ್ತಿದ್ರು ಜಯಣ್ಣ ತೋಟದಲ್ಲಿ ಅಂತ. ಅವತ್ತು ಪಕ್ಷ ನೋಡಿ ಜನ ಕೊಟ್ಕೊಡ್ಲಿಲ್ಲ, ಯಾರು ಬೇಡ ಅಂದಿದ್ದು ಟಿಕೆಟ್ ಇಲ್ವಾ? 94 ಪರ್ಮಿಷನ್ ಇದ್ದಿರ್ಲಿಲ್ವಾ? 94 ಇದೇ ಪರ್ಮಿಷನ್ ಅವರು ಅವತ್ತು ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಂಜನೇಯ ರಾಮಸ್ವಾಮಿ ವಿರುದ್ಧ ನಮ್ಮ ಪಕ್ಷ ಗೆದ್ದಿತ್ತಲ್ಲ, ಗಂಗಾಧರ ನಡಬರಿ ಗೆದ್ದಿದ್ರಲ್ಲ. ನೀವು ಬಂದ್ಮೇಲೆ JDS ಅಲ್ವಲ್ಲ ಸ್ವಾಮಿ? ನಿಮ್ಗಿಂತ ಮುಂಚೆ JDS MLA ಇದ್ರಲ್ಲ. ನಿನ್ನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಕ್ಕೂ ಲಾಯಕ್ಕಿದ್ದನ್ನ ಇವತ್ತು ತಗೊಂಡೋಗಿ ನಿನ್ನೊಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಿ ನೀನು 18 ವೋಟರ್ ಸೋತಾಗ ನಿನ್ನ ಕರ್ಕೊಂಡೋಗಿ ರಾಮನಗರದಲ್ಲಿ ಕೆಲಸ ಕೊಟ್ಟಿ ಕುಮಾರಣ್ಣವರು ರೇವಣ್ಣವರು ನೀನು ಎಷ್ಟು ಮಾಡಿದ್ದಾರೆ, ಅದನ್ನ ಮಾಡೋದನ್ನೆಲ್ಲ ಮರ್ತು ಇವತ್ತು ನೀನು ಅವ್ರು ಏನು ಮಾಡಿಲ್ಲ ನನಗೆ ಅಂತೀಯಲ್ಲ. ಬಾ, ನಿನಗೆ ಇವತ್ತು MLA ಮಾಡಕ್ ಸಲುವಾಗಿ ಸನ್ಮಾನ್ಯ ರೇವಣ್ಣರು ಅವತ್ತು ಎನರ್ಜಿ ಮಿನಿಸ್ಟರ್ ಇದ್ರು. 575 ಜನಕ್ಕೆ ಶಿವಲಿಂಗೇಗೌಡ ಹೇಳಿದ್ರೆ ಕೆಲಸ ಕೊಟ್ರು. 575 ಜನಕ್ಕೆ ಕೆಲಸ ಕೊಟ್ಟು ನೀನ್ MLA ಮಾಡಕ್ ಸಲುವಾಗಿ ನೀನ್ ಅದನ್ನೆಲ್ಲ ಮರ್ತ್ಬಿಟ್ಟು ಇವತ್ತು ಕಾಂಗ್ರೆಸ್ ಹೋಗಿದ್ದ ಮಂತ್ರಿ ಆಗೋ ಸಲುವಾಗಿ ನೀನ್ ರೇವಣ್ಣರು ಬೈದ್ಬಿಟ್ರೆ, ದೇವೇಗೌಡರು ಬೈದ್ಬಿಟ್ರೆ ನಾನು ಮಂತ್ರಿ ಮಾಡಿದ್ರೆ ತಿಳ್ಕೊಂಡಿದ್ಯಾ? ಸಾಧ್ಯ ಇಲ್ಲ. ನೀನ್ ಮಂತ್ರಿ ಆಗೋದ್ರೆ ಕನಸು ಗಗನ ಕುಸುಮ. ಅದು ಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ದೇವೇಗೌಡರು ಬೈತನ್ನ ಹಾಸನ ಜಿಲ್ಲೆ ಮಂತ್ರಿ ಮಾಡ್ತಾರೆ ಸುಳ್ಳು. ಆಯ್ತು, ಇದೇ ಶಿವಲಿಂಗೇಗೌಡ 2 ಬಾರಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕರೆದು ಹಾಸನ ಸಭೆ ಮಾಡಿದ್ರೆ ಏನಕ್ಕೆ? JDS ಮುಕ್ತ ಮಾಡ್ತೀರಾ ಹಾಸನ ಜಿಲ್ಲೆಯಲ್ಲಿ ನನಗೆ ಮಂತ್ರಿ ಸ್ಥಾನ ಕೊಟ್ಟೆ ಅಂತ. ಸಾಧ್ಯನೇ ಇಲ್ಲ. JDS ಮುಕ್ತ ಮಾಡಕ್ಕೆ ನಿನ್ನಂತ 1000 ಜನ ಓಟ್ ಬಂದ್ರೆ ಸಾಧ್ಯ ಇಲ್ಲ ಶಿವಲಿಂಗೇಗೌಡ. ಈ ಸಾರಿ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಅರಸೀಕೆರೆಯಲ್ಲ, ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಹೇಳಿ ಇವತ್ತು ನಿಮ್ಗೆಲ್ಲರ ಮೊದಲು ಶಬ್ದ ಮಾಡ್ತೀವಿ.